ನಿಜ ಹೇಳಬೇಕು ಅಂದ್ರೆ ಸ್ಮಿತಾ ಅವರೇ 1919 ಜಿಲಿಯನ್ ವಾಲಾಬಾಗ್ ಆಗೋವರೆಗೂ ಗಾಂಧಿ ಯಾರು ಇವತ್ತಿನ ದಿನ ದೊಡ್ಡ ಪ್ರಮಾಣದ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬಿಂಬಿಸ್ತಾರೆ ಈ ಮನುವಾದಿಗೆ ಇವರೆಲ್ಲ ಅವ್ರ ರೀತಿಯಲ್ಲಿ ಅವ್ರು ಬಿಂಬಿಸ್ತಾರೆ ಅವರ ಸಿದ್ಧಾಂತ ತಕ್ಕಂತೆ. ಆದರೆ ಅವರು 1919 ತನಕ ಬ್ರಿಟಿಷ್ ರಾಜು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಕಲೋನಿಸಮ್ ಹಾಡಿ ಹೊಗಳ್ತಾ ಇದ್ರು ಗಾಂಧಿಯವರು 1919 ಜಿಲಿಯನ್ ವಾಲಾಬಾಗ್ ಆಗೋವರೆಗೂ. ಸೊ ಇವೆಲ್ಲ ಒಂದು ರೀತಿಯ ಒಂದು ಎವಲ್ಯೂಷನ್ ಆಗ್ತಾ ಇರುತ್ತೆ ಎಷ್ಟೋ ಸೈದ್ಧಾಂತಿಕ. ಈ ಅಂಶಗಳನ್ನೆಲ್ಲ ಚೇತನ್ ಅವರು ಎಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ, ಎಲ್ಲಿಂದ ಓದಿದ್ರಿ, ಎಲ್ಲಿಂದ ತಿಳ್ಕೊಂಡ್ರಿ? ಗಾಂಧೀಜಿಯವರು ಜಲಿಯನ್ ವಾಲಾಬಾಗ್ ಮುಂಚೆ ಬ್ರಿಟಿಷರ ರೂಲನ್ನ ಹೊಗಳ್ತಾ ಇದ್ರು, ಅದ್ರ ಪರವಾಗಿದ್ರು, ಎಲ್ಲಿಂದ ರೆಫರೆನ್ಸ್? ನಾನು ಅನೇಕ ಪುಸ್ತಕಗಳಲ್ಲಿ ಓದ್ತಾ ಬರ್ತಾ ಇದ್ದೀನಿ, ಅನೇಕ ವಿಚಾರವಂತರನ್ನ ಮಾತು ಕೇಳ್ತಾ ಇದ್ದೀನಿ, ಅನೇಕ ಒಂದು ಯೋಚನೆಗಳು, ಬೇರೆ ಬೇರೆ ಚರ್ಚೆಗಳು, ಯೋಚನೆಗಳನ್ನ ತೆಗೆದು ಹಾಕಿ ಅದನ್ನು ಜನರ ಮುಂದೆ ಇಡ್ತಾ ಇದ್ದೀನಿ. ಇಂಟೆಲೆಕ್ಚುವಲ್ ಆಗಿ ಸ್ಮಿತಾ ಅವರೇ, ಈ ಒಂದು ಬುದ್ಧಿಜೀವಿ ವಲಯ, ಇಂಟೆಲೆಕ್ಚುವಲ್ ವಲಯ, ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಆಫ್ ಲರ್ನಿಂಗ್ನಲ್ಲಿ ಈ ವಿಚಾರಗಳು ಯಾವಾಗಲೂ ಚರ್ಚೆ ಆಗ್ತಾ ಇತ್ತು. ಬಟ್ ಏನಾಗುತ್ತೆ ಅಂದರೆ ಆ ಇಂಟೆಲೆಕ್ಚುವಲ್ ವಲಯದಲ್ಲಿ ಅಲ್ಲೇ ಸೀಮಿತ ಆಗುತ್ತೆ. ನಾವು ಆ ಇಂಟೆಲೆಕ್ಚುವಲ್ ಒಂದು ರೀತಿ ವಲಯದಿಂದ ಜನರಿಗೆ ರೀಚ್ ಮಾಡೋದು ನಮ್ಮ ಕೆಲಸ. ನಾವು ಒಂದು ಸೇತುವೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದೇ ನಾನು ಹುಟ್ಟಾಕಿರೋದಲ್ಲ, ಎಲ್ಲ ರೀತಿಯಲ್ಲೂ ಗಾಂಧಿಯ ರೈಟಿಂಗ್ಸ್ನಲ್ಲೇ ಇದೆ. ಎಲ್ಲ ಅನೇಕರು ಒಂದು ರೀತಿ ನಮ್ಮ ಸಮಾನತೆಯ ಸಿದ್ಧಾಂತದ ಮುಖಾಂತರ ಹೇಳೋರು ಕೂಡ ನಮಗೆ ಎಷ್ಟೋ ಹೇಳಿದ್ದಾರೆ, ಎಷ್ಟೋ ಬೇರೆ ಬೇರೆ ಥಿಂಕರ್ಸ್ಗಳು ಅದನ್ನು ಹೇಳ್ತಾ ಬಂದಿದ್ದಾರೆ. ನನಗೆ ಗೌರವಿಸೋರು ಬ್ರಜ್ ರಂಜನ್ ಮಣಿ ಅಂತ ಭಾಳ ಅದ್ಭುತ ಥಿಂಕರ್ ಅವರು, ಡಿಬ್ರಮನೈಸಿಂಗ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಭಾಳ ಜನ ನಮಗೆ ಭಾಳ ಅದ್ಭುತ ಥಿಂಕರ್ಸಿಂದ ಓದಬೇಕು.